ನಾಟಕವನ್ನು ಮಾಡ್ತಿದ್ದಾರೆ. ಅದರ ಬಗ್ಗೆ ಅಂಬರೀಶ್ ಕುಮಾರ್ ಅವರು ಒಂದೆರಡು ಮಾತು ಮಾತಾಡಬೇಕು ಅಂತ ಕೇಳ್ಕೊತಿದ್ದೀನಿ. ಅಂಬರೀಶ್ ಮಾಸ್ಟರ್ ದಯವಿಟ್ಟು. ವ್ಯಕ್ತಿಗಳು ಈಗ ಗುರುಗಳಿಲ್ಲದೆ ಯಾವುದೋ ಗುರುದೇವ ಮಹಾದೇವ ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನು ಗುರುಗಳಿಲ್ಲದೆ ಯಾವ ವಿದ್ಯೆ. ನಮ್ಮ ಪೂಜ್ಯ ಗುರುಗಳಾದ ಹಾಗೂ ನಮ್ಮ ತಂದೆ ಡಾಕ್ಟರ್ ಸಿದ್ಧಗಂಗಯ್ಯನವರ ಆಶೀರ್ವಾದದಿಂದ ರಾಜಾ ಸತ್ಯವ್ರತ ಶನಿಪ್ರಭಾವ ಎಂಬ ಪೌರಾಣಿಕ ನಾಟಕವನ್ನು ಇಲ್ಲಿ ವಿಷ್ಣುಮೂರ್ತಿನವರ ನೇತೃತ್ವದಲ್ಲಿ ಅಭಿನಯಿಸುತ್ತಿದ್ದಾರೆ. ಕಲಾ ಪ್ರೇಕ್ಷಕರಿಂದಾಗಲಿ ಹಾಗೂ ಕಲಾ ವೃತ್ತದವರಿಂದಾಗಲಿ ಏನಾದರೂ ತಪ್ಪು ದೋಷಗಳು ಬಂದಲ್ಲಿ ಅವುಗಳನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಂಡಿದ್ದೇವೆ. ಅಂಬರೀಷನ್ ಅವರು ಇವತ್ತು ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ಅಂತ ಒಂದು ನಾಟಕ ಮಾಡ್ತಾ ಇದ್ದಾರೆ. ನಾನು ಅದರಲ್ಲಿ ಒಂದು ಬ್ರಾಹ್ಮಣನ ಪಾತ್ರ ಮಾಡ್ತಾ ಇದ್ದೀನಿ, ಒಂದು ಗ್ರಹಗಳ ಹೇಳೋದು ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಈ ಸಂಘ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ, ಇದಕ್ಕೆ ಬೇಕಾದ ಸಹಾಯವನ್ನು ನಾನು ಮಾಡ್ತೀನಿ ಅಂತೇಳಿ ನಂದೆರಡು ಮಾತು ಮಾಡ್ತೀನಿ. ನಮಸ್ಕಾರ. ಸ್ವಾಮಿ ಪಾತ್ರದವ್ರ ಹತ್ರ ಹೇಳಿ, ಪ್ರತಿಯೊಬ್ಬರನ್ನು ಅವ್ರ ಕುಟುಂಬಸ್ಥರಿಗೆಲ್ಲ ಹೇಳಿ ಬನ್ನಿ ನಾಟಕ ನೋಡಿ ಅಂತ ಕಲಾ ತಂಡವನ್ನು ಕಟ್ಕೊಂಡು ಬಂದಿರುವಂಥ ನಮ್ಮ ಕೃಷ್ಣಮೂರ್ತಿ ಅವ್ರ ಕಡೆಯಿಂದ ದಯವಿಟ್ಟು ಒಂದೆರಡು ಮಾತು. ದೊಡ್ಡಬಳ್ಳಾಪುರ ತಾಲೂಕು ಮಾಶೆಟ್ಟಿಹಳ್ಳಿಯಿಂದ ಬಂದು ಈ ಮೈಸೂರಲ್ಲಿ ನಮಗೆ ಕಲಾ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಅಂಬರೀಷ್ ಮೇಷ್ರಿಗೆ ತುಂಬ ಹೃದಯ ಧನ್ಯವಾದಗಳು. ನಮಗೂ ನಾವೆಲ್ಲ ಸೇರಿ ಈ ಕಲೆ ಒಂದು ಬೆಳೆಸಬೇಕು ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟು ನಮ್ಮೆಲ್ಲರಿಗೂ ಮಾತುಗಳು. ಅವರ ಪತಿ ರಮೇಶ್ ಅವರು ಬಂದಿದ್ದಾರೆ ಸರ್, ಅವ್ರಿಗೂ ಸಹ ನಮ್ಮ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆ ನನ್ನ ಸಹೋದರ ಯಾವುದೇ ನಾನೇ ಇರಲಿ, ಎಷ್ಟೇ ದೂರ ಇರಲಿ, ಒಂದು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ ಜಗದೀಶ್ ಅವ್ರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಈ ನಾಟಕದ ಮತ್ತೊಂದು ರೂವಾರಿ ಪ್ರೇಮ ಸಿಂಗನಾಯಕನಲ್ಲಿ ಪ್ರೇಮ ಅವರು ಸಹ ಈ ನಾಟಕ ತುಂಬ ಶ್ರಮವಹಿಸಿ ಸ್ವಾಮಿ ಕಾರ್ಯ ಮಾಡೋಣ ಅಂತ ಮುಂದೆ ಬಂದು ಇವತ್ತು ನಿನ್ನೆಯಿಂದಲೂ ಇಲ್ಲೇ ಇದ್ದಾರೆ. ಇವತ್ತು ಸಹ ಅವರ ಪಾತ್ರ ಅಮೋಘ. ಅವರು ಸಹ ಬರಬೇಕು ವೇದಿಕೆಗೆ. ಅವ್ರಿಗೂ ನಮ್ಮ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆ ದಿಲೀಪ್ ಸರ್ ನಮ್ಮ ಕೇರಳದವರು ಕಲಾವಿದರು ಬಿಡುವಿಲ್ಲದೆ ಅವರು ಸಹ ನಮ್ಮ ಜೊತೆ ಕಾಲ ಕಳೀತಾ ಇದ್ದಾರೆ, ಕಲೆಗೋಸ್ಕರ ಬರ್ತಾ ಇದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ಒಂದು ಆಶೀರ್ವಾದ. ಹಾಗೆ ಮಹೇಶ್ ಸರ್ ಬಂದಿದ್ದಾರೆ, ಅವರು ಸಹ ನಮ್ಮ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆ ಈ ನಂದಿನಿ ಕಲಾ ಸಂಘ ಅನ್ನೋದು ಏನಕ್ಕೆ ಉದ್ಭವ ಆಯಿತು ಅಂದರೆ, ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪೌರಾಣಿಕ ನಾಟಕಗಳು ತುಂಬ ಕಡಿಮೆ ಆಗ್ತಾ ಇದೆ. ಸಿನಿಮಾಮಯ ಧಾರಾವಾಹಿಮಯ ಆಗಿರೋ ಸಮಯದಲ್ಲಿ ನಮ್ಮ ಸಂಸ್ಥೆ ಮೂಲಕನೂ ಹಲವಾರು ಕಲಾವಿದರು ಬೆಳೀಲಿ, ಕಲೆ ಮತ್ತು ಉಳಿಲಿ, ನಮ್ಮ ಸಂಸ್ಕೃತಿ ಬೆಳೀಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಹೆಣ್ಮಗಳು ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಇದಕ್ಕೆ ಬೆನ್ನೆಲುಬಾಗಿ ನಿಂತು ಇವರೆಲ್ಲರಿಗೂ ಪ್ರೋತ್ಸಾಹ ಅಂತ ನಮ್ಮ ಒಂದು ಮಾರ್ಗದರ್ಶನ ನೀಡ್ತಾ ಇರ್ತಿರೋದ ಡಾಕ್ಟರ್ ನಿಶಾ ಗಂಗಾಧರ್ ಅವರು ನಮ್ಮ ಸಹ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಸಹ ಪ್ರೀತಿಪೂರ್ವಕ ಧನ್ಯವಾದಗಳು. ಮೈಸೂರು ನಾಳೆ ತಾಯಿ ಚಾಮುಂಡೇಶ್ವರಿಯ ಹುಟ್ಟುಹಬ್ಬ. ಈ ಶುಭ ದಿನದಂದು ಈ ಕಾರ್ಯಕ್ರಮ ಹೆಂಗೆ ಯಶಸ್ವಿಯಾಗಿ ಪ್ರಾರಂಭ ಆಯಿತು, ಸುದೀರ್ಘವಾಗಿ ಕಲೆ ಸಂಸ್ಕೃತಿ ಬೆಳೆಸುತ್ತಾ ಒಳ್ಳೊಳ್ಳೆ ಕಲಾವಿದರನ್ನು ಪರಿಚಯ ಮಾಡುತ್ತಾ ಕಲಾ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ನಂದಿನಿ ಅವ್ರನ್ನ ನಾನು ಹೃದಯಪೂರ್ವಕ ಚಪ್ಪಾಳೆಯೊಂದಿಗೆ ಎಲ್ಲರನ್ನು ನಾವು ಮೈಮರೆಸ್ತೀವಿ ಅಲ್ವಾ? ಚಪ್ಪಾಳೆ ಒಂದು ಪ್ರೋತ್ಸಾಹ. ಕೂತಿದ್ರೆ ಎಸ್ ಕಂಗಪ್ಪನವರ ಸ್ಮರಣಾರ್ಥಕ್ಕೂ ಕೂಡ ಈ ಒಂದು ನಾಟಕ ಅನ್ವಯಿಸುತ್ತೆ. ಹಾಗಾಗಿ ಅವರ ಪ್ರಿಯ ಶಿಷ್ಯರಿದೆ, ಅವರಿಗೂ ಕೂಡ ಒಂದು ಮಾಲಾರ್ಪಣೆ. ಫೋಟೋಗೆ ಮುಖ ತೋರಿಸಿ ದಂಪತಿಗಳು ಒಂದು ಅಂದ ಮತ್ತು ಚಂದ. ನಮ್ಮೊಂದಿಗೆ ದಿಲೀಪ್ ಅವರಿದ್ದಾರೆ, ಅವರಿಗೂ ಕೂಡ ಮಾಲಾರ್ಪಣೆ. ನಮ್ಮ ಕಲಾ ತಂಡದವರ ಪ್ರತಿ ನಂದಿನಿ ಹಾಗೂ ರಮೇಶ್ ಅವರಿಂದ ದಯವಿಟ್ಟು ಫೋಟೋಗೆ ಮುಖ ತೋರಿಸಿ ರಮೇಶ್ ಅವರೇ. ಹೀಗೆ ನಂದಿನಿ ಹೆಸರು ತರುತ್ತಾ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ ಒಂದು ದೇವರ ನಾಟಕವನ್ನು ಮಾಡಿಸ್ಲಿ ಅಂತ ಕೇಳ್ಕೊತಿದ್ದೀನಿ. ಹಾಗೆ ನಾಟಕಕ್ಕೆ ಪ್ರೋತ್ಸಾಹ. ಹಾಗೂ ಪಟೇಲ ನಮ್ಮ ಪ್ರೇಮ, ಇವತ್ತು ಅವ್ರ ಪಾತ್ರ ವಿಭಿನ್ನ. ದಯವಿಟ್ಟು ನಿಮ್ಮವ್ರಿಗೆಲ್ಲರಿಗೂ ಫೋನ್ ಮಾಡಿ ಕರೆಸಿ ಅವ್ರ ಪಾತ್ರವನ್ನು ನೋಡೋಕ್ಕೆ. ಅವರಿಗೂ ಕೂಡ CCRT
ಸದಸ್ಯೆ ಶ್ರೀಮತಿ ಗೀತಾ ವಿಶ್ವನಾಥ್ ಅವರಿಗೆ ಕೂಡ ದಂಪತಿಯವರಿಂದ ಒಂದು ಮಾಲಾರ್ಪಣೆ. ಹೆಸರುವಾಸಿ ದಯವಿಟ್ಟು ಬಂದು ಈ ಮಾಲಾರ್ಪಣೆ ಅಂತ. ಇಂದು ನಮ್ಮೊಂದಿಗೆ ತಾಳ್ವಾರದಲ್ಲಿ ಯಶವಂತ್ ಹಾಗೂ ಈ ನಾಟಕೋತ್ಸವದಲ್ಲಿ ಇಂದು ನಂದಿನಿ ಕಲಾ ಬಳಗ ನಡೆಸಿದ ನಾಟಕ, ಇದು ನಡೆಸ್ತಾ ಇರುವ ನಾಟಕ. ದಯವಿಟ್ಟು ಪ್ರಶಸ್ತಿ ಪತ್ರವನ್ನು ತಗೊಂಡೋಗ್ಬೇಕು ಅಂತ ಹೇಳ್ತೇನೆ. ಇಲ್ಲಿರೋರು ಕೊಟ್ಟಿರಿ, ಆಮೇಲೆ ಕೊಡಿ ಮೇಡಮ್. ಕೊಟ್ಕೊಂಡೋಗಿ ಇಲ್ಲಿರೋರು ಕೊಟ್ಟಿರಿ ಫಸ್ಟ್. ಎಲ್ಲರೂ ಆಸನಿಕರಾದ್ರೆ ಅವರೆಲ್ಲರೂ ಒಬ್ಬೊಬ್ರು ಬರ್ತಾ ಇರ್ತಾರೆ. ದಯವಿಟ್ಟು ಕೃಷ್ಣಪ್ಪಣ್ಣವರು, ಮಹೇಶ್ ಅಣ್ಣವರು, ಗುರುಗಳು ಎಲ್ಲರೂ ಕೂತ್ಕೊಂಡ್ರೆ ಪಾತ್ರಧಾರಿಗಳೆಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸಿ ದಯವಿಟ್ಟು ನಿಮ್ಮ ಚಪ್ಪಾಳೆ ಇರಲಿ. ನಂದಿನಿ ಕಲಾ ಬಳಗೆ ಚಪ್ಪಾಳಿಯೊಂದಿಗೆ ಈ ಕಲಾ ಸ್ಫೂರ್ತಿಯನ್ನು ಅಭಿನಂದಿಸಿ. ಧನ್ಯವಾದ.
ನಿಶಾ ಗಂಗಾಧರ್ ಅಂತ ರಂಗಭೂಮಿ ಕಲಾವಿದೆ, ಭರತನಾಟ್ಯ ಕಲಾವಿದೆ. ಇವತ್ತು ನಂದಿನಿ ಕಲಾ ಸಂಘ ಉದ್ಘಾಟನೆ ಆಯಿತು. ಅದರಲ್ಲಿ ನಿರೂಪಣೆ ನಾನೇ ಮಾಡಿದ್ದು. ಸುಮಾರು ವರ್ಷಗಳಿಂದ ನಾನು ನೋಡಿದ ಹಾಗೇ ನಂದಿನಿ ಬಂದು ಚಿಕ್ಕ ಮಗುವಿಂದಲೂ ನನಗೆ ಪರಿಚಯನೇ. ಅವ್ರ ತಾಯಿ ಜೊತೆ ಬರೋಳು. ಮಂಡ್ಯದಿಂದ ಬೆಂಗಳೂರಿಗೆ ಬಂದು ನಾಟಕ ಮುಗಿಸ್ಕೊಂಡು ಆಂಟಿ ಬರ್ಬೇಕಾದ್ರೆ ಚಿಕ್ಕ ಮಗು, ಕೈ ಮಗು ಅದಿನ್ನು ನಾವೆತ್ತಿ ಆಟ ಆಡಿಸಿರೋ ಹುಡುಗಿ. ಆದರೆ ಕಲೆಯಲ್ಲಿ ಬೆಳೆದು ನಿಂತಿದ್ದಾಳೆ. ಇವಾಗ ನಮಗೆಲ್ಲರಿಗಿನ್ನ ನಮ್ಮ ಸಮಕ್ಕೆ ನಿಂತಿದ್ದಾಳೆ ಅಂತಲೇ ಹೇಳಬೇಕು. ಎಲ್ಲ ಪಾತ್ರಗಳನ್ನು ಅಭಿನಯಿಸ್ತಾಳೆ. ಲೇಡಿ ಪಾತ್ರದಲ್ಲಿ ಕುಂತಿ, ಗಾಂಧಾರಿ, ದ್ರೌಪದಿ, ಸುಭದ್ರೆ, ಎಸ್ಪೆಷಲಿ ಅವಳು ಮಾಡೋ ಶನಿ ಪ್ರಭಾವ ನಾಟಕಗಳಲ್ಲಿ ಅಳೋ ಪಾತ್ರ ಅಂತೂ ನಾವು ಹೇಳಬೇಕು ಅಂತಂದರೆ ಸಿನಿಮಾ ನಟಿ ಶ್ರುತಿ ಹೇಗೋ ಹಾಗೆ ನಂದಿನಿ, ಅದಕ್ಕೆ ಹೋಲಿಸ್ಬೋದು ನಾವು. ನಂದಿನಿ ರಂಗಭೂಮಿ ನಟಿಯಾಗಿ ಸಿನಿಮಾ ಕ್ಷೇತ್ರದಲ್ಲಿ ಹೆಂಗೆ ಶ್ರುತಿಯವರ ಹಾಗೆ ನಮ್ಮ ನಂದಿನಿ ಕೂಡ ನಮ್ಮ ರಂಗಭೂಮಿಯಲ್ಲಿ ತುಂಬ ವಿಭಿನ್ನ ಪಾತ್ರಗಳನ್ನು ಅವಳು ಅಭಿನಯಿಸ್ತಾ ಇದ್ದಾಳೆ. ಅವಳ ಕಲಾ ಸಂಘ ಇನ್ನೂ ಬೆಳೀಲಿ, ಹೊಸ ಹೊಸ ಕಲಾವಿದರಿಗೆ ಅವಕಾಶ ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ನಂದಿನಿ ಅಂತ. ಇವತ್ತೇನು ಕಾರ್ಯಕ್ರಮ ನಡೀತಾ ಇದೆ? ಇವತ್ತು ನಂದೊಂದು ನಂದಿನಿ ಕಲಾ ಸಂಘ ಅಂತ ಒಂದು ಸಂಘ ಅದಕ್ಕೋಸ್ಕರ ಈ ಉದ್ಘಾಟನಾ ಸಮಾರಂಭ ಮಾಡಿದ್ದೀವಿ. ನನ್ನ ಬೆನ್ನೆಲುಬಾಗಿ ನಮ್ಮ ಸಿಂಧು ಅಕ್ಕ, ನಮ್ಮ ಅಂಬರೀಷ್ ಅಣ್ಣ ಎಲ್ಲ ಇದ್ದು ಸಪೋರ್ಟ್ ಮಾಡಿ ಸಂಘ ಓಪನಿಂಗ್ ಮಾಡೋಕ್ಕೆ ತುಂಬ ಅನುಕೂಲ ಮಾಡ್ಕೊಂಡ್ಕೊಟ್ಟಿದ್ದಾರೆ. ಎಷ್ಟು ಇದಿದೆ? ಮೊದಲನೇ ವರ್ಷನೇ ಮೇಡಮ್ ಇದು? ಇದೇ ಓಪನಿಂಗ್ ಇದೆ, ಫಸ್ಟ್ ವರ್ಷ ಇವತ್ತೇ ಓಪನಿಂಗ್ ಮಾಡ್ತಿರೋದು. ತಾವು ಎಷ್ಟು ವರ್ಷದಿಂದ ಈ ನಾಟ್ಯ ಕಲೆ ಮಾಡ್ಕೋಬತ್ತೀವಿ? ನಾನು 13 ವರ್ಷದಿಂದ ಈ ಕಲಾವಿದೆಯಾಗಿ ನಾನು ಸಂಘ ಸೇವೆ ಮಾಡ್ತಾ ಇದ್ದೀನಿ. ಹೌದು. ಯಾರು ಬಂದಿದ್ದಾರೆ ಮೇಡಮ್ ಇದು ಕಾರ್ಯಕ್ರಮದಲ್ಲಿ? ಇದರಲ್ಲಿ ನಮ್ಮ ಅಂಬರೀಷ್ ಅಣ್ಣ ಅವರು, ಮತ್ತು ಸಿಂಧು ಅಕ್ಕ, ಗೀತಮ್ಮ, ಮೀನಮ್ಮ, ಮತ್ತು ಜಗದೀಶ್ ಮಾಸ್ಟ್ರು, ಶಂಕರ್ ಗುರು, ಸುಮಾರು ಜನ ಕಲಾವಿದರು. ನಿಮ್ಮ ಕಲಾತಂಡದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಮೇಡಮ್? ಕಲೆಯ ಮೊದಲು ಥರ ಕಲೆ ಈಗಿಲ್ಲ. ಕಲೆ ತುಂಬ ಹೋಗ್ತದೆ. ಕಲೆ ಬೆಳೆಸಬೇಕು ಅಂತ ಎಲ್ಲರನ್ನ ಕೇಳ್ಕೊಳ್ತೀವಿ.